ಅಂತೂ ಇಂತೂ ಎಲ್ಲವೂ ಕೂಡ ಸುಸೂತ್ರವಾಗಾಯಿತು. ಹೈಕಮಾಂಡ್ ಇದೇನೋ ಭಾಳ ಕಗ್ಗಂಟಾಗ್ಬಿಡುತ್ತೆ ಅಂತ ಏನು ಭಾವಿಸಿತ್ತು ಅದನ್ನೆಲ್ಲವನ್ನು ಕೂಡ ಒಂದು ಲೆಕ್ಕದಲ್ಲಿ ಸರಿ ಮಾಡಿದೆ, ಒಂದು ಹಂತದ ತನಕ. ಜೊತೆಗೇನು ಅಂತಂದರೆ ಈ ಮುಖಾಂತರ ನಾನು ಹೇಳ್ತಾ ಇದ್ದೆ, ಮೂರು ಸಂದೇಶಗಳನ್ನು ರವಾನಿಸ್ತು. ಹೈಕಮಾಂಡ್ ಅನ್ನುವಂಥದ್ದು ದೆಹಲಿಯಲ್ಲಿ ಇದೆ, ನಂಬರ್ 1. ಜೊತೆಗೇನು ಅಂತಂದರೆ ಅದರ ಪ್ರಭಾವನೂ ಕೂಡ ಇದೆ, ನಂಬರ್ 2. ಜೊತೆಗೆ ಐ ಆಮ್ ಸ್ಟ್ರಾಂಗ್. ಯಾಕಂದರೆ ಹಿಂದೆ ಇಂಥವ್ರು ಬದಲಾಗಬೇಕು ಅಂತ ಲಕೋಟೆಯಲ್ಲಿ ಬಂತು ಅಂತಂದ್ರೆ ಹೆಸರು ಕೂಡ ರಾಜೀನಾಮೆ ಕೊಡಬೇಕಾಗಿತ್ತು. ಹಂಗಿದ್ದಂಥ ಹೈಕಮಾಂಡ್ ಹೆಂಗಾಗ್ಬಿಟ್ಟಿತ್ತು. ಈಗ ಸ್ಥಿತಿಗತಿಗಳು ಬದಲಾಗ್ತಾ ಇದೆ. ನಾನು ಸ್ಟ್ರಾಂಗ್ ಅನ್ನುವಂಥ ಸಂದೇಶವನ್ನು ಹೈಕಮಾಂಡ್ ತುಂಬ ಸ್ಪಷ್ಟವಾಗಿ ರವಾನಿಸ್ತು. ದೊಡ್ಡ ಸಮಸ್ಯೆ ಇತ್ತು, ಇಲ್ಲಿಂದ ಅಧಪತನ ಶುರು ಆಗಿಬಿಡುತ್ತೆ ಕಾಂಗ್ರೆಸ್ದು ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇತ್ತು. ಆದರೆ ಇದೆಲ್ಲವನ್ನು ಕೂಡ ತುಂಬ ಸಾಫ್ಟಾಗಿ ಬುದ್ಧಿವಂತಿಕೆಯಿಂದ ಸರಿ ಮಾಡ್ತು. ಎಲ್ಲೂ ಕೂಡ ಎಡವಟ್ಟುಗಳಾಗಲಿಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲಾದಂಥ ಎಡವಟ್ಟುಗಳಿದೆಯಲ್ಲ, ಆ ಎಡವಟ್ಟುಗಳು ಎಷ್ಟರ ಮಟ್ಟಿಗೆ ಪಕ್ಷದ ಕೈ ಸುಟ್ಟಿದೆ, ಕೈ ಪಾರ್ಟಿಯ ಕೈ ಸುಟ್ಟಿದೆ ಅನ್ನುವಂಥದ್ದು ಗೊತ್ತಿತ್ತು. ಅಂಥದ್ದನ್ನೆಲ್ಲ ಮೈ ಮೇಲೆ ಎಳ್ಕೋಬಾರ್ದು ಅಂಥೇಳಿ ಇವರು ಸರಿ ಮಾಡ್ಕೊಂಡ್ರು. ರಾಜಸ್ಥಾನದ ಒಂದು ಕತೆ, ಪಂಜಾಬ್ದು ಇನ್ನೊಂದು ಕತೆ. ಅಯ್ಯೋ, ಪಂಜಾಬ್ದೊಂದು ದೊಡ್ಡ ಕತೆ ಅದು. ಪಂಜಾಬ್ನಲ್ಲಿ ಈ ಸಿದ್ದುಗೆ ಪಟ್ಟ ಕಟ್ಟಿಬಿಟ್ಟಿವರು ಅಮರೇಂದ್ರ ಸಿಂಗ್ನ ಎದುರಾಕೊಂಡು ಕ್ಯಾಪ್ಟನ್ ಅಮರೇಂದ್ರ ಸಿಂಗ್ ಬಿಟ್ಟೋಗಿ ದೊಡ್ಡ ರಗಳೆ ಮಾಡಿ ಕೊನೆಗೆ ಸಿದ್ದು ಅಧ್ವಾನ ಎಬ್ಬಿಸ್ಬಿಟ್ರು ಸಂಪೂರ್ಣವಾಗಿ. ಅಧ್ವಾನ, ಪರಮ ಅಧ್ವಾನ. ಅದ್ಯಾವುದೋ ಚೆನ್ನೈ ಕರ್ಕೊಂಬಂದು ಕೂಡಿಸಿರು. ಅವರೆಂದೂ ಕೂಡ ಏನು ಅಂದರೆ ಚಂದವಾಗಿ ಆಡಳಿತ ಮಾಡಲೇ ಇಲ್ಲ. ಇನ್ನು ರಾಜಸ್ಥಾನದಲ್ಲಿ ಬಿಡಿ, ಆ ಸತೀಶ್ ಪೈಲಟ್ ಒಂದು ಲೆಕ್ಕದಲ್ಲಿ ಹಾಳು ಮಾಡಿಬಿಟ್ರು. ತಿರ್ಗಾ ಮತ್ತು ವಯಸ್ಸಾಗಿರೋಂಥವ್ರನ್ನೇ ಕರ್ಕೊಂಬಂದು ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ ಅಂಥವ್ರನ್ನ ಕರ್ಕೊಂಬಂದು ಪಟ್ಟ ಕಟ್ಟಿ ಅಲ್ಲೂ ಕೂಡ ಹಾಳು ಮಾಡ್ಕೊಂಡ್ರು. ಇದೆಲ್ಲವನ್ನು ನೋಡಿ ಪಾಠ ಕಲ್ತಿರಂಗೆ ಕಾಣ್ತಾ ಇದೆ. ಕರ್ನಾಟಕದಲ್ಲೂ ಹಾಗೆ ಆಗಿಬಿಟ್ರೆ ದಕ್ಷಿಣ ಭಾರತದಲ್ಲಿ ಇರುವಂಥ ನಮ್ಮ ಗ್ರಿಪ್ ಹೊರಟೋಗುತ್ತೆ, ಮುಗಿತು ಕತೆ. ಇನ್ನು ಅಸ್ಸಾಂನಲ್ಲಿ ಎಷ್ಟರ ಮಟ್ಟಿಗೆ ತರುಣ್ ಗೊಗೊಯ್ ಮತ್ತು ಹಿಮಂತ್ ಬಿಸ್ವಾ ಶರ್ಮಾ ಅವ್ರ ನಡುವೆ ಆದಂಥ ಗಲಾಟೆ, ಅವರಿಬ್ಬರನ್ನು ಸರಿಯಾಗಿ ರಾಜಿ ಮಾಡಿಸ್ಬಿಟ್ಟಿದ್ದಿದ್ರೆ ಇವತ್ತು BJPಯಲ್ಲಿ ಬರ್ತಿರಲಿಲ್ಲ. BJPಯಲ್ಲಿ 3ನೇ ಬಾರಿ ಅಧಿಕಾರಕ್ಕೆ ಬಂತು. ಇದೇ ಹಿಮಂತ್ ಬಿಸ್ವಾ 2ನೇ ಬಾರಿಯಲ್ಲಿ ಮುಖ್ಯಮಂತ್ರಿಯ ಪ್ರಮಾಣವಚನ ಸ್ವೀಕಾರ ಮಾಡಿದರು. ಎಲ್ಲಿ ಹೋದರು ತರುಣ್ ಗೊಗೊಯ್? ಇದು ಸಂಗತಿ. ಅಂತ ಯಾವ ತಪ್ಪುಗಳನ್ನು ಕೂಡ ಇಲ್ಲಿ ಮಾಡಲಿಲ್ಲ. ದಟ್ ಇಸ್ ಇಂಪಾರ್ಟೆಂಟ್.